ನಿವೃತ್ತ ಪ್ರಾಧ್ಯಾಪಕರಿಗೆ ಅವರಿಗೆ ಸನ್ಮಾನ ಮತ್ತು ಮಕ್ಕಳ ಪ್ರತಿಭಾ ಪುರಸ್ಕಾರ ಈ ಸಮಾರಂಭಕ್ಕೆ ನಾನಿಲ್ಲಿ ಬರೋಕ್ಕಾಯಿತು. ಉಪನ್ಯಾಸಕರಾಗಿರೋರಿಗೆ ಒಳ್ಳೆ ಭವಿಷ್ಯತ್ತು, ಒಳ್ಳೆ ಜೀವನ ಆಗಲಿ, ಹಾಗೆ ನಿವೃತ್ತಿ ಹೊಂದಿದವರ ಉಪನ್ಯಾಸಕರ ಜೀವನ ಕೂಡ ನೆಮ್ಮದಿಯಿಂದ ಸಂತೋಷವಾಗಿರಲಿ ಅಂತ ನಾನು ಹಾರೈಸ್ತೀನಿ. ಬೆಂಗಳೂರು ದಕ್ಷಿಣ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘವು ಬಸವನಗುಡಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ಉಪನ್ಯಾಸಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಜೊತೆಯಲ್ಲಿ ಚಿಂತನ ಚಿಗುರು ಶೈಕ್ಷಣಿಕ ಮಾಸಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರ ಸಂಘದ ಡಾಕ್ಟರ್ ಜಿಎಸ್ ಪುರುಷೋತ್ತಮ, ನಿಂಗೇಗೌಡ ಎಎಚ್, ಕಾರ್ಯಾಧ್ಯಕ್ಷ ಎಸ್ಆರ್ ವೆಂಕಟೇಶ್, ಖಜಾಂಚಿ ಎಂ ಜಯಣ್ಣ, ಪ್ರಾಂಶುಪಾಲರ ಸಂಘದ ಆರ್ ರಾಜಗೋಪಾಲ್, ಜಿ ನಾಗಣ್ಣ, ಚಿಂತನ ಚಿಗುರು ಮಾಸಿಕ ಪ್ರಧಾನ ಸಂಪಾದಕ ಡಾಕ್ಟರ್ ಹಂಗು ರಾಜೇಶ್, ವೆಂಕಟೇಶ್ ಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪನ್ಯಾಸಕರ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಅದರ ಮೂಲಕ ನಿವೃತ್ತ ಪ್ರಾಧ್ಯಾಪಕರಿಗೆ ಅವರಿಗೆ ಸನ್ಮಾನ ಮತ್ತು ಮಕ್ಕಳ ಪ್ರತಿಭಾ ಪುರಸ್ಕಾರ ಈ ಸಮಾರಂಭಕ್ಕೆ ನಾನಿಲ್ಲಿ ಬರೋಕ್ಕಾಯಿತು. ಭಾಳ ವಿಶೇಷವಾದ ಒಂದು ಸಮಾರಂಭ, ಭಾಳ ಸಂತೋಷ ಆಯಿತು. ಒಳ್ಳೆ ಹಾರ್ದಿಕವಾಗಿ ಭಾಳ ಚೆನ್ನಾಗಿ ಆಯೋಜನೆ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ನನಗೆ ಎಲ್ಲ ಉಪನ್ಯಾಸಕರು ನಮ್ಮ ಗುರುಗಳು ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಒಂದು ವ್ಯಕ್ತಿಗಳು. ಅದು ಅವ್ರನ್ನ ಬಿಟ್ಟು ನಮ್ಮ ಜೀವನವೇ ಇಲ್ಲ. ಅಷ್ಟು ಮಟ್ಟಿಗೆ ನಮಗೆ ನಾವು ಆರಂಭದಿಂದಲೂ ಹಿಡಿದು ನಾವು ಇಡೀ ಜೀವನ ನಾವೊಂದು ಚೆನ್ನಾಗಿ ಏನಾದರೂ ನಡೀತಾ ಇದೆ ಅಂತಂದರೆ ಅದಕ್ಕೆ ಫೌಂಡೇಶನು, ಅದಕ್ಕೆ ಎಲ್ಲ ಬೆಳವಣಿಗೆಗೆ ಮಾರ್ಗದರ್ಶನ ಮಾಡಿ ನಮ್ಮ ಜೊತೆ ಇರೋವಂಥವರು ನಮ್ಮ ಗುರುಗಳು. ಅವರು ಅಂಥ ಒಂದು ಉಪನ್ಯಾಸಕರು ಅವ್ರದ್ದೊಂದು ಒಳ್ಳೆಯ ಸಂಘ ಮಾಡಿಕೊಂಡು ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನ, ಚಟುವಟಿಕೆಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಭಾಳ ಸಂತೋಷ ಆಯಿತು. ಅದರಲ್ಲೂ ನನಗೆ ಶ್ರೀ ಪುರುಷೋತ್ತಮ್ ಅವರು ನನಗೆ ಭಾಳ ಆತ್ಮೀಯರು. ಬಹಳ ವರ್ಷಗಳೇ ನಾನು ಡಾಕ್ಟರೇಟ್ ಮಾಡಬೇಕು ಅಂತ ಸಂಶೋಧನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಬಹಳ ಅದರಲ್ಲಿ ಮಾರ್ಗದರ್ಶನ ಮಾಡಿ ಸಹಾಯ ಮಾಡಿದರು. ಹಾಗಾಗಿ ಪುರುಷೋತ್ತಮ್ ಅವರು ನನಗೆ ಒಂದು ಗುರು ಸಮಾನರೇ ಅವರು. ಹಾಗೆಯೇ ನಾನು ತುಂಬ ಖುಷಿಯಾಯಿತು. ಎಲ್ಲರೂ ಉಪನ್ಯಾಸಕರು ಎಲ್ಲರನ್ನು ನೋಡೋದು ನಮಗೆ ಜೀವನದಲ್ಲಿ ಅದೊಂದು ದೊಡ್ಡ ಭಾಗ್ಯ. ಗುರುಗಳನ್ನ ನೋಡೋದು, ಅವ್ರನ್ನ ಸ್ಮರಿಸ್ಕೊಳ್ಳೋದು, ಸಮಾಜದಲ್ಲಿ ಗುರುಗಳಿಗೆ ಹೆಚ್ಚಿನ ಗೌರವ ಸ್ಥಾನ ಇರಬೇಕು ಯಾವಾಗಲೂ. ನಮ್ಮ ಸಮಾಜದಲ್ಲಿ ಯಾರು ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತಂದರೆ ಅದು ಗುರುಗಳೇ. ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಲರ್ಸ್ ಆಫ್ ದಿ ಸೊಸೈಟಿ ಅದು. ಅವ್ರಿಗೆ ನಾವು ಇಡೀ ಸಮಾಜ ಯಾವತ್ತೂ ಋಣಿಯಾಗಿರಬೇಕು. ಹಾಗಾಗಿ ತುಂಬ ಇವತ್ತು ನನಗೆ ಇದು ಕಾರ್ಯಕ್ರಮಕ್ಕೆ ಅತಿಥಿ ಅಲ್ಲ, ನಾನಿಲ್ಲಿ ಬಂದಿರೋದು ನನ್ನ ಭಾವನೆ ಏನಂತಂದರೆ ಎಲ್ಲ ಉಪನ್ಯಾಸಕರ ಸಾಧನೆ ಅವ್ರನ್ನೆಲ್ಲನೂ ಸ್ಮರಿಸ್ತಾ ಅವ್ರಿಗೆ ಗೌರವವನ್ನು ಸೂಚಿಸೋಕ್ಕೋಸ್ಕರನೇ ನಾನು ಬಂದಿದ್ದೀನಿ ಅಷ್ಟೇ. ಭಾಳ ಸಂತೋಷ ಆಯಿತು. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ, ಜೀವನ, ನೆಮ್ಮದಿ ಎಲ್ಲ ಸಿಗುವಂಥದ್ದಾಗಲಿ. ಉಪನ್ಯಾಸಕರಾಗಿರೋರಿಗೆ ಒಳ್ಳೆ ಭವಿಷ್ಯತ್ತು, ಒಳ್ಳೆ ಜೀವನ ಆಗಲಿ, ಹಾಗೆ ನಿವೃತ್ತಿ ಹೊಂದಿದವರ ಉಪನ್ಯಾಸಕರ ಜೀವನ ಕೂಡ ಭಾಳ ನೆಮ್ಮದಿಯಿಂದ ಸಂತೋಷವಾಗಿರಲಿ ಅಂತ ನಾನು ಹಾರೈಸ್ತೀನಿ. ಉಪನ್ಯಾಸಕ ಸಂಘಕ್ಕೆ ಇನ್ನೂ ಹೆಚ್ಚಿನ ಒಂದು ಚೈತನ್ಯ, ಶಕ್ತಿ ಬರಲಿ ಅಂತ ಹಾರೈಸ್ತೀನಿ.